ನನ್ನ ಹುಟ್ಟುಹಬ್ಬವನ್ನು ಆನೇಕಲ್ ತಾಲೂಕು ಜನ ಮತ್ತು ನಮ್ಮ ಪಂಚಾಯಿತಿ ಜನ ಕಾರ್ಯಕರ್ತ ಬಂಧುಗಳು ಮತ್ತು ಹೆಚ್ಚಿನದಾಗಿ ನಮ್ಮ ಎಲ್ಲ ಸಹೋದ್ಯೋಗಿಗಳು ಸದಸ್ಯರುಗಳು ನಮ್ಮ ಮೊದಲನೇದಾಗಿ ನಮ್ಮ ಚಿನ್ನಪ್ಪ ಅವರ ಮೇರೆಗೆ ಇವತ್ತು ನನ್ನ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅದೇ ರೀತಿ ಏನು ಇವತ್ತು ಹುಟ್ಟುಹಬ್ಬ ದಿವಸ ನಾವು ನಮ್ಮ ದೇವಸ್ಥಾನಗಳಿಗೆ ಭೇಟಿ ಕೊಡೋದು ಇರ್ಬೋದು, ಎಲ್ಲ ಕಡೆ ನಾವು ಭೇಟಿ ಕೊಟ್ಟು ಇವತ್ತು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊತಾ ಇದ್ದೀವಿ. ಅದಕ್ಕೆ ಸಹಕಾರ ಕೊಟ್ಟಂಥ ನಮ್ಮ ಪಂಚಾಯಿತಿಯ ಎಲ್ಲ ಪ್ರಮುಖರು, ಎಲ್ಲ ನಾಯಕರುಗಳು, ಎಲ್ಲ ಸದಸ್ಯರುಗಳು, ಉಪಾಧ್ಯಕ್ಷರುಗಳು, ಎಲ್ಲ ಭೇದ ಭಾವ ಇಲ್ದಿರ ಎಲ್ಲ ಪಾರ್ಟಿಯ ಕಾರ್ಯಕರ್ತ ಬಂಧುಗಳು ಇವತ್ತು ಬಂದು ನನ್ನ ಹುಟ್ಟುಹಬ್ಬವನ್ನು ಆಶೀರ್ವಾದ ಮಾಡಿ ಇನ್ನೂ ಹೆಚ್ಚಾಗಿ ಬೆಳೆಯೋದ ಮುಖಾಂತರ ನೀವು ಸಮಾಜ ಸೇವೆ ಮಾಡಿ ಅಂತೇಳಿ ಆಶೀರ್ವಾದ ಮಾಡಿದ್ದಾರೆ. ಅವರಿಗೆಲ್ಲ ನಾನು ಚಿರಋಣಿಯಾಗಿರ್ತೇನೆ. ಅದೇ ರೀತಿ ಏನು ನನ್ನ ಆತ್ಮೀಯ ತಮ್ಮ ಜನಾರ್ದನೂ ಸಹ ಇವತ್ತು ಅವನೂ ಇದೇ ಸಮಯಕ್ಕೆ ಹುಟ್ಟಿದಬ್ಬ ಕಾರ್ಯಕ್ರಮ ಇರುತ್ತೆ. ಅವನು ತಿರುಪ್ತಿಗೆ ಹೋಗಿದ್ದ ಕಾರಣ ಸ್ವಲ್ಪ ತಡವಾಗಿದೆ, ಬರ್ತಾಯಿದ್ದಾರೆ. ಅವ್ರಿಗೂ ಸಹ ನಾನು ಒಳ್ಳೆಯದನ್ನು ಬಯಸ್ತೇನೆ. ಮುಂದಿನ ದಿನಗಳಲ್ಲಿ ಅವ್ರಿಗೆ ಒಳ್ಳೆತ ಕೋರಬೇಕಾಗುತ್ತೆ. ಎಲ್ಲ ಜನ ಅವನಿಗೂ ಸಹ ನಂತರ ಸಹ ಒಳಿತನ್ನು ಕೋರಲಿ, ಅವನಿಗೆ ಆರೋಗ್ಯ ಐಶ್ವರ್ಯ ಅಂತಸ್ತು ಸಿಗಲಿ ಅಂತೇಳಿ ನಾನು ನಮ್ಮ ತಾಲೂಕಿನ ಜನತೆಗೆ, ನಮ್ಮ ಪಂಚಾಯಿತಿಯ ವಿಶೇಷವಾಗಿ ಜನತೆಗೆ ನಾನು ಕೇಳ್ಕೊಳೋದು ಏನಂದರೆ, ಅವರಿಗೆ ಇದೇ ರೀತಿ ಅವ್ರಿಗೂ ಸಹ ಅಂತಸ್ತು ಐಶ್ವರ್ಯ ಆರೋಗ್ಯ ಮಳೆ ಬೆಳೆ ಎಲ್ಲ ಸಿಗಲಿ, ಎಲ್ಲ ಗ್ರಾಮಗಳು ತುಂಬ ಚೆನ್ನಾಗಿ ಉದ್ಧಾರ ಆಗಲಿ, ಯಾವುದು ಕಿಚ್ಚಿಲ್ದಿರನೆ, ಯಾವ ಹೊಟ್ಟೆ ಉರಿ ಇಲ್ದಿರನೆ ಎಲ್ಲ ಆತ್ಮೀಯ ಬಂಧುಗಳು, ಆತ್ಮೀಯ ನನ್ನ ಕಾರ್ಯಕರ್ತ ಬಂಧುಗಳು ಹೆಚ್ಚಿನ ರೀತಿ ಕೆಲಸವನ್ನು ಮಾಡಲಿ, ಹೆಚ್ಚಿನ ರೀತಿ ಜೊತೆಯಾಗಿ ಕೆಲಸವನ್ನು ಮಾಡಲಿ. ಅವ್ರಿಗೂ ಸಹ ನಾನು ಒಳಿತನ್ನು ಕೋರ್ತೇನೆ. ನಮ್ಮ ನಾಡಿನ ಜನತೆಗೂ ಒಳಿತನ್ನು ಕೋರ್ತೇನೆ. ನಮ್ಮ ಭಾಜಪ ಏನು ಪ್ರಧಾನಿ ಆಗಿದ್ದಾರೆ ಅವ್ರಿಗೂ ಹೆಚ್ಚಾಗಿ ಅವ್ರು ಇನ್ನೂ ಕೆಲಸ ಮಾಡೋದಕ್ಕೆ ನಾವು ಆಶೀರ್ವಾದ ಮಾಡಬೇಕು. ಯಾಕೆಂದರೆ ನಮ್ಮ ತಾಲೂಕಿನ ನಮ್ಮ ಕಾನ್ಸ್ಟಿಟ್ಯೂನ್ಸಿಯ ಏನು ಮಂಜುನಾಥ್ ಡಾಕ್ಟರು ಅತಿ ಹೆಚ್ಚಿನ ಯಾರೂ ಕಾಣದಂಥ ಲೀಡನ್ನು ಪಡೆದಿದ್ದಾರೆ. ಅವ್ರಿಗೂ ಸಹ ನಾನು ಒಳಿತನ್ನು ಕೋರಿ ಮುಂದಿನ ದಿನಗಳಲ್ಲಿ ಅವರು ಒಳ್ಳೆಯ ಸಚಿವರಾಗಿ ಕೆಲಸವನ್ನು ಮಾಡಲಿ ಅಂಥೇಳಿ ನಾನು ನಮ್ಮ ಜನತೆಗೆ, ನಮ್ಮ ಮೊದಲನೇ ಚಿನ್ನಪ್ಪನವರು, ನಮ್ಮ ಕೃಷ್ಣಪ್ಪನವರು, ಬಸವರಾಜ್ ಅವರು ಇರ್ಬೋದು, ಸತ್ಯನಾರಾಯಣ ಇರ್ಬೋದು, ಆದಿಯವರು ಇರ್ಬೋದು, ಎಲ್ಲ ನನ್ನ ಮಿತ್ರರುಗಳು ಸಹ ಇವತ್ತು ನನಗೆ ಆಶೀರ್ವಾದನ ಮಾಡಿದ್ದಾರೆ. ಅವ್ರಿಗೆಲ್ಲ ನಾನು ಚಿರಋಣಿಯಾಗಿರ್ತೇನೆ. ಮುಂದಿನ ದಿನಗಳಲ್ಲೂ ಅವ್ರಿಗೆ ಒಳ್ಳೆಯ ಉದ್ಯೋಗ ಐಶ್ವರ್ಯ ಅಂತಸ್ತು ಸಿಗಲಿ ಅಂಥೇಳಿ ನಾನು ಮತ್ತೊಮ್ಮೆ ಕೇಳ್ಕೊತ ನನ್ನನ್ನು ಇವತ್ತು ನನ್ನ ಹುಟ್ಟುಹಬ್ಬವನ್ನು ವಿಜೃಂಭಣೆ ಆಚರಣೆ ಮಾಡಿದ್ದಕ್ಕೆ ನನಗೆ ತುಂಬ ಖುಷಿ ಇದೆ. ಎಲ್ರಿಗೂ ನಾನು ನಮಸ್ಕಾರ ಮಾಡ್ತಾ ನಾನು ಅವ್ರಿಗೆಲ್ಲ ನಾನು ಆಭಾರಿಯಾಗಿರ್ತೇನೆ. ಮುಂದಿನ ದಿನಗಳಲ್ಲೂ ಸಹ ನಾನು ಅವ್ರ ಜೊತೆಯಾಗಿ ಕೆಲಸ ಕಾರ್ಯ ಮಾಡಿಕೊಂಡು ಹೋಗ್ತೇನೆ ಅಂತೇಳಿ ನಾನು ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇಂದು ನಮ್ಮ ದಿಣ್ಣೂರು ರಾಜಣ್ಣನವರ ಆತ್ಮೀಯ ಸ್ನೇಹಿತರಾದ ದಿಣ್ಣೂರು ರಾಜಣ್ಣನವರ ಜನ್ಮದಿನ. ಇವತ್ತೆಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತ ಬಂಧುಗಳು ಹಾಗೂ ಅವರೆಲ್ಲ ಸ್ನೇಹಿತರು ಇವತ್ತು ಬಂದು ಅವ್ರ ನಿವಾಸದಲ್ಲಿ ಇವತ್ತು ಶುಭ ಹಾರೈಸಿದ್ದಾರೆ. ಅವ್ರಿಗೆ ದೇವರು ಒಳ್ಳೆಯ ಆರೋಗ್ಯ ಐಶ್ವರ್ಯ, ಮುಂದಿನ ದಿನಗಳಲ್ಲಿ ಒಳ್ಳೆಯ ಅವಕಾಶಗಳು ಸಿಕ್ಕಲಿ, ಅದೇ ರೀತಿ ಅವ್ರ ದೇವರು ಒಳ್ಳೇದು ಮಾಡಲಿ ಅಂತೇಳಿ ನಾನು ಮನಸ್ಪೂರ್ವಕವಾಗಿ ಹೃದಯಪೂರ್ವಕವಾಗಿ ಅಭಿನಂದನೆಗಳು ಸಹ ಸಲ್ಲಿಸ್ತಾ ಇದ್ದೀನಿ. ಇವತ್ತೊಂದು ದಿವಸ ಅವರಿಗೆ ಶುಭಾಶಯ ಕೊಡ್ತಾ ಇದ್ದೀವಿ. ಅವ್ರಿಗೆ ಭಗವಂತನ ಆಯುಷ್ ಆರೋಗ್ಯ ಐಶ್ವರ್ಯ ಅಧಿಕಾರ ಸಿಗಲಿ ಅಂತ ಹೇಳ್ತಾ ಅನೇಕ ನಾವು ಜೊತೆಯಲ್ಲಿ BJP ಪಾರ್ಟಿ ಕಟ್ಕೊಂಡು ಬರ್ತಾ ಇದ್ದೀವಿ. ಸತತವಾಗಿ ಈ ಭಾಗದಲ್ಲಿ BJPಗೆ ಸಾಕಷ್ಟು ಕೆಲಸ ಮಾಡಿ ಒಂದು ಅಭಿವೃದ್ಧಿ ಹಂತಕ್ಕೆ ತಂದಿದ್ದಾರೆ. ಮುಂದಿನ ದಿವಸ ಕೂಡ ಅದೇ ರೀತಿಯಲ್ಲಿ ಕೆಲಸ ಮಾಡಿ BJP ಬದಲು ಅಧಿಕಾರಕ್ಕೆ ಬರೋಕ್ಕೆ ಶ್ರಮ ಅದು ಭಗವಂತನ ನನಗೆ ಆಯುಷ್ಯ ಕೊಡಲಿ ಮತ್ತು ಚೈತನ್ಯ ಕೊಡಲಿ ಅಂತ ಈ ಸಂದರ್ಭ ಹೇಳೋಕ್ಕೆ ಹೇಳ್ತಾ ಇದ್ವಿ. ಎಸ್ ಸರ್, ಅವರ 52ನೇ ಜನ್ಮದಿನಾಚರಣೆ ಶುಭಾಶಯಗಳನ್ನು ಕೋರುತ್ತಾ, ಅವರು ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು, ಮಾಜಿ ಚೇರ್ಮನ್ರು. ಬಹುಶಃ ಈ ಒಂದು ಪರಿಸರದಲ್ಲಿ ತುಂಬ ಪಕ್ಷದ ಬೆಳೆಸೋದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಅವರು ಮುಂದೆನೂ ಸಹ ತನ್ನ ಅಮೂಲ್ಯವಾದ ಸಮಯನ ಕೊಟ್ಟು ಈ BJP ಪಕ್ಷನ ಅವರು ಬೆಳವಣಿಗೆ ಮಾಡಬೇಕು ಅಂತ ಅವರ ಜನ್ಮದಿನಾಚರಣೆಯ ಪ್ರಯುಕ್ತ
ನಾನು ಅವರಿಗೆ ಮನವಿ ಮಾಡಿಕೊಳ್ತೇನೆ. ಇವತ್ತು ದಿವಸ ಅವ್ರಿಗೆ ದೇವರ ಆರೋಗ್ಯ ಕೊಡಲಿ, ಐಶ್ವರ್ಯ ಕೊಡಲಿ, ಪದವಿ ಕೊಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಹಾರೈಸ್ತೇನೆ. ಇವತ್ತು ನಮ್ಮ ಮಾರ್ಗದರ್ಶಕರಾಗಿರ್ಬೋದು, ನಮ್ಮ ಮುಖಂಡರಾಗಿರ್ಬೋದು, ನಮ್ಮ ಪಂಚಾಯತಿ ಮುಖಂಡರು ರಾಜಣ್ಣರಿಗೆ ಇವತ್ತು ನಾವು ತುಂಬ ಪ್ರೀತಿ ವಿಶ್ವಾಸದಿಂದ ಎಲ್ಲ ಜನ ಸದಸ್ಯರು ಸೇರಿ ಇವತ್ತು ನಾವು ಹುಟ್ಟುಹಬ್ಬವನ್ನು ತುಂಬ ಮುತುವರ್ಜಿಯಾಗಿ ವಹಿಸಿ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಸಹಕಾರ ಕೊಟ್ಟು ಪ್ರೋತ್ಸಾಹ ಇರೋದಕ್ಕೆ ಎಲ್ರಿಗೂ ಧನ್ಯವಾದಗಳು ಹೇಳ್ತೇವೆ. ಹಾಗೆ ಅವರಿಗೆ ಇನ್ನೂ ಹೆಚ್ಚು ಒಳ್ಳೊಳ್ಳೆ ಉದ್ಯೋಗಗಳು ಮತ್ತು ಒಳ್ಳೊಳ್ಳೆ ಸ್ಥಾನಮಾನಗಳು ದೊರಕಲಿ, ಹಾಗೂ ಅವರ ಆಯುಷು, ಆರೋಗ್ಯ, ಸಕಲ ಸಂಪತ್ತು ಕೊಟ್ಟು ಭಗವಂತನು ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಅವರನ್ನು ಕಾಪಾಡಲಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಶುಭಾಶಯಗಳು ನಮ್ಮ ತಂದೆ ಅವರಿಗೆ. ಅಂಥ ತಂದೆ ಪಡೆಯೋದಕ್ಕೆ ನಂಗೆ ತುಂಬ ಅದೃಷ್ಟ ಮಾಡಿದ್ದೀನಿ ನಾನು. ಏಕೆಂದರೆ ತುಂಬ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ, ಅವರು ಸಹಾಯ ಮಾಡಿದ್ದಾರೆ. ಎಷ್ಟೇ ಕಷ್ಟ ಅಂತ ಬಂದರೂ ಮನೆ ತನಕ ಬಂದರೂ ತುಂಬ ಸಹಾಯ ಮಾಡ್ತಾರೆ ಅವ್ರಿಗೆ. ಸೊ ಅವ್ರಿಗೆ ನೂರು ಕಾಲ ಆನಂದವಾಗಿ ಏನು ಆಯಸ್ಸು, ಆಶೀರ್ವಾದ ದೇವ್ರು ಕೊಡಲಿ ಅಂತ ಕೋರ್ಕೋತಿದ್ದೀನಿ. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ಡೇ. ನಾನು ನಮ್ಮ ಕರ್ಪೂರ ಗ್ರಾಮ ಪಂಚಾಯಿತಿಯ ನಾಯಕರು ಹಾಗೂ ಜಿಲ್ಲಾ ಪ್ರಮುಖರು ಆದಂತಹ BJP ನಾಯಕರಾದಂತಹ P. ರಾಜು ಅವರು, ಅದೇ ರೀತಿ ಪ್ರಥಮ ದರ್ಜೆಯ ಗುತ್ತಿಗೆದಾರರಾದಂಥ ಜನಾರ್ದನ್ರವರ ಜೋಡಿ ಸಹೋದರರ ಇವತ್ತು ಒಂದು ಹುಟ್ಟುಹಬ್ಬ ಅವರ ಸ್ವಗೃಹದಲ್ಲಿ ಅತಿ ವಿಜೃಂಭಣೆಯಿಂದ ಎಲ್ಲ ಸ್ನೇಹಿತರ ಸಮ್ಮುಖದಲ್ಲಿ ಆಯೋಜನೆ ಮಾಡಿರೋದು ತುಂಬ ಸಂತೋಷದ ವಿಚಾರ. ಅವ್ರಿಗೆ ಭಗವಂತ ಆಯುರಾರೋಗ್ಯ ಎಲ್ಲ ಕೊಟ್ಟು ಸಕಲ ಐಶ್ವರ್ಯ ಕೊಟ್ಟು ಇದೇ ರೀತಿ ಸಮಾಜ ಸೇವೆಯಲ್ಲಿ ಅವರ ಅಣ್ಣ ತಮ್ಮಂದರು ತೊಡಸ್ಕೊಳ್ಳುವ ಮುಖಾಂತರ ಜನರ ಸೇವೆ ಮಾಡುವಲ್ಲಿ ಇನ್ನೂ ಯಥೇಚ್ಛವಾಗಿ ಅವ್ರಿಗೆ ಆಯುಷ್ ಆರೋಗ್ಯ ಎಲ್ಲ ಭಗವಂತ ಕೊಟ್ಟು ಕಾಪಾಡಲಿ ಅಂತ ಹೇಳುವ ಮುಖಾಂತರ ಇವತ್ತು ದೊಡ್ಡ ತಿರುಪತಿನಲ್ಲಿ ದೇವರ ದರ್ಶನ ಮಾಡುವ ಮುಖಾಂತರ ಇವತ್ತು ಅವರಿಗೆ ಭಗವಂತ ಒಲ್ದು ಬರುವ ರೀತಿಯಲ್ಲಿ ಇವತ್ತು ವೆಂಕಟರಮಣ ಸ್ವಾಮಿ ದರ್ಶನ ಸಹ ಮಾಡ್ಕೊಬಂದಿದ್ದಾರೆ. ಅದೇ ರೀತಿ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರದವ್ರಿಗೂ ಸಹ ಅಷ್ಟೇ ಶುಭಾಶಯಗಳನ್ನು ತಿಳಿಸ್ತಾ, ತಾವು ಸಹ ಈ ಒಂದು ಸಮಾಜ ಸೇವೆಯಲ್ಲಿ ತೊಡಸ್ಕೊಂಡಿರ್ತಕ್ಕಂತಹ ನಮ್ಮ ರಾಜಣ್ಣ ಅವರು ಸಹೋದರರಿಗೆ ಇದೇ ರೀತಿ ತಮ್ಮ ಬೆಂಬಲ ಹಾಗೂ ಪ್ರೀತಿ ವಿಶ್ವಾಸ ಇದೇ ಥರ ಇರಲಿ ಅಂತ ಎಲ್ರಿಗೂ ಸಹ ಈ ಒಂದು ಸಮಾರಂಭಕ್ಕೆ ಆಗಮಿಸಿದಂತಹ ಎಲ್ಲರಿಗೂ ಸಹ ಶುಭಾಶಯಗಳನ್ನು ಕೊಡ್ತೇನೆ.